ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಿಂದ ನೀವೆಲ್ಲರೂ ಸಂರಕ್ಷಿತವಾಗಿದ್ದೀರಾ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಕತೆ ತುಂಬ ಸರಳವಾಗಿದೆ, ಆದರೆ ಇದು ನಿಮ್ಮ ದಿನನಿತ್ಯದ ವಾಸ್ತವ ಬದುಕಿಗೆ ತುಂಬ ಅತ್ಯಗತ್ಯವಾದ ಮಾಹಿತಿಯಾಗಿದೆ. ಅಂದರೆ ಇವತ್ತಿನ ದಿನ ಹೇಗಿರಬೇಕು, ಆ ದಿನ ನಮ್ಮ ನಾಳೆಯ ಪುಣ್ಯವನ್ನು ವೃದ್ಧಿ ಮಾಡೋದ್ರ ಜೊತೆಗೆ ನಮ್ಮ ಭವಿಷ್ಯ, ನಮ್ಮ ಮುಂದಿನ ಜನ್ಮವನ್ನು ಕೂಡ ಸುರಕ್ಷಿತ ಮಾಡುತ್ತಾ, ಅಂದರೆ ನಮ್ಮ ಪ್ರಾರಬ್ಧವನ್ನು ಕೂಡ ನಮ್ಮ ದಿನನಿತ್ಯದ ಕರ್ಮಗಳು ನಿರ್ಣಯ ಮಾಡ್ತವೆ ಅನ್ನೋದಕ್ಕೆ ಈ ಕತೆ ಸಾಕ್ಷಿಯಾಗಿದೆ. ಕಥೆಯನ್ನು ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಬೇಕು, ದಿನನಿತ್ಯ ನಿಮ್ಮ ಒಂದು ರೀತಿ ನೀತಿ ನಡವಳಿಕೆ ಹೇಗಿರಬೇಕು. ಹಾಗೆ ಕೆಲವೊಂದು ಸಾರಿ ನಾವು ಅಂತೀವಲ್ವ, ನಾನು ಎಷ್ಟು ಪೂಜೆ ಪುನಸ್ಕಾರ ಎಷ್ಟು ಒಳ್ಳೆಯದನ್ನು ಮಾಡಿದ್ದೀನಿ, ಆದರೂ ಕೂಡ ನನಗೆ ಒಳ್ಳೆಯದಾಗ್ತಾ ಇಲ್ಲ ಅನ್ನೋ ರೀತಿಲಿ ನೀವೇನು ನಿಮಗೆ ಪ್ರಶ್ನೆ ಮಾಡ್ಕೊಳ್ತೀರಾ, ಭಗವಂತನಿಗೆ ಪ್ರಶ್ನೆ ಮಾಡ್ತೀರಾ, ಅದಕ್ಕೆ ಉತ್ತರ ಈ ಕಥೆಯಾಗಿರುತ್ತೆ. ಸ್ನೇಹಿತರೆ, ಕತೆ ಕೇಳಿದ ಮೇಲೆ ನಿಮ್ಮ ಜೀವನಕ್ಕೆ ಆ ಕತೆ ಯಾವ ರೀತಿಯ ಒಂದು ಸಾರವನ್ನು ತಿಳಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಅಂದರೆ ಯಾರ್ಯಾರು ಯಾವ್ಯಾವ ರೀತಿ ಕಥೆಯನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ತಿಳ್ಕೊಳ್ಬೇಕು ಅನ್ನೋ ಆಸೆ ನನಗೂ ಇದೆ. ಹಾಗಾಗಿ ಬಹಳ ಹಿಂದೆ ಒಂದು ನಗರದಲ್ಲಿ ಒಬ್ಬ ಮುಖ್ಯಸ್ಥನಿರ್ತಾನೆ. ಅವನು ತುಂಬ ಶ್ರೀಮಂತ ವ್ಯಕ್ತಿಯಾಗಿರ್ತಾನೆ. ಒಂದು ದಿನ ಅವನು ಊಟ ಮಾಡಲಿಕ್ಕೆ ಅಂತೇಳಿ ಕುಳಿತುಕೊಂಡಿರ್ತಾನೆ. ಅವನ ಸೊಸೆ ಊಟಕ್ಕೆ ಬಡಿಸ್ತಾ ಇರ್ತಾಳೆ ಮಾವನಿಗೆ. ಹಾಗೆ ಗಾಳಿಯನ್ನು ಕೂಡ ಬೀಸ್ತಾ ನಿಂತಿರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಹೊರಗಡೆ ಒಬ್ಬ ಭಿಕ್ಷುಕ ಬರ್ತಾನೆ. ಭಿಕ್ಷಾಂದೇಹಿ ಅಂತ ಹೇಳಿ ಕೇಳ್ತಾನೆ. ಇಂತಹ ಸಮಯದಲ್ಲಿ ಆ ಭಿಕ್ಷುಕನ ಕೂಗು ಕೇಳಿದ ಮೇಲೂ ಕೂಡ ಆ ಶ್ರೀಮಂತ ವ್ಯಕ್ತಿ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ, ಆ ಮಾತು ಕೇಳ್ತೋ ಇಲ್ಲೋ ಅನ್ನೋ ರೀತಿಲಿ ಊಟ ಮಾಡ್ತಾ ಇರ್ತಾನೆ. ಆ ಭಿಕ್ಷುಕನ ಕೂಗು ಕೇಳಿಸಿದ್ರು ಕೇಳಿಸದಂತೆ ಇರ್ತಾನೆ. ಆಗ ಆ ಭಿಕ್ಷುಕ ಸ್ವಲ್ಪ ಹೊತ್ತು ನಿಂತು ಮತ್ತೊಮ್ಮೆ ಕೂಗ್ತಾನೆ, ಅಮ್ಮ ತಾಯಿ, ಏನಾದರೂ ಸ್ವಲ್ಪ ಭಿಕ್ಷೆ ಇದ್ದರೆ ಕೊಡಿ ಅಂತ ಹೇಳಿ ಕೇಳ್ತಾನೆ. ಆಗ ಆ ಶ್ರೀಮಂತ ವ್ಯಕ್ತಿಯ ಸೊಸೆ ಆ ಭಿಕ್ಷುಕನ ಬಳಿ ಬರ್ತಾಳೆ. ನನ್ನ ಮಾವನವರೇ ಎಂಜಲು ತಿಂತಾ ಇದ್ದಾರೆ, ನಿಮ್ಗೇನು ಕೊಡಬಲ್ರವರು ಅನ್ನೋ ರೀತಿಲಿ ಆ ಭಿಕ್ಷುಕನಿಗೆ ಹೇಳ್ತಾಳೆ. ಮುಂದೆ ಹೋಗಪ್ಪ, ಇಲ್ಲಿ ನಿನಗೆ ಏನೂ ಸಿಗೋದಿಲ್ಲ ಅಂತ ಹೇಳಿ ಆ ಸೊಸೆ ಹೇಳ್ತಾಳೆ. ಹಾಗೆ ಇದನ್ನು ಊಟ ಮಾಡ್ತಾ ಇದ್ದ ಮಾವ ಕೇಳಿಸ್ಕೊಳ್ತಾರೆ. ಆ ಮಾವನಿಗೆ ಎಲ್ಲಿಲ್ಲದ ಕೆಂಡದಂಥ ಕೋಪ ಬರುತ್ತೆ. ತಕ್ಷಣವೇ ಊಟ ಬಿಟ್ಟು ಕೈ ತೊಳ್ಕೊಳ್ತಾರೆ. ನೀನು ನನಗೆ ಅವಮಾನ ಮಾಡಿರುವೆ, ಇನ್ನು ಒಂದು ಕ್ಷಣ ಕೂಡ ನೀನು ನನ್ನ ಮನೆಯಲ್ಲಿ ಇರಬಾರ್ದು, ಹೊರ ಹೋಗು ಅಂತ ಹೇಳಿ ಸೊಸೆಗೆ ಹೇಳ್ತಾರೆ. ಆದರೆ ಆ ಸಮಯದಲ್ಲೂ ಕೂಡ ಸೊಸೆ ವಿನಮ್ರವಾಗಿ ಹೇಳ್ತಾಳೆ, ಸರಿ ಮಾವನವರೇ, ನಾನು ನಿಮ್ಮ ಮನೆ ಬಿಟ್ಟು ಹೋಗ್ತೀನಿ, ಆದರೆ ನೀವು ನನ್ನ ವಿವಾಹದ ಸಮಯದಲ್ಲಿ ನನ್ನ ಅಪ್ಪನಿಗೆ ಒಂದು ಮಾತು ಕೊಟ್ಟಿದ್ದೀರಾ, ನನ್ನಿಂದ ಯಾವುದೇ ರೀತಿ ತಪ್ಪಾದರೂ ನೀವು ಗ್ರಾಮದ 9 ಜನರನ್ನು ಕರೆದು ಆ ವಿಷಯದ ಬಗ್ಗೆ ಚರ್ಚೆ ಮಾಡಿ ನಂತರವೇ ನೀವು ನನಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಈ ಮಾತನ್ನು ತಮ್ಮ ಮಾವನವರಿಗೆ ನೆನಪು ಮಾಡ್ತಾಳೆ. ಆಗ ಮಾವ ಸರಿ ಹಾಗೆ ಆಗಲಿ ಅಂತ ಹೇಳಿ ಆ ನಗರದ ಇನ್ನುಳಿದ 9 ಮುಖ್ಯಸ್ಥರನ್ನು ಕರೀತಾನೆ. ಯಾಕಂದರೆ ಆ ನಗರಕ್ಕೆ ಇವರು ಕೂಡ ಒಬ್ಬ ಮುಖ್ಯಸ್ಥರೇ ಆಗಿರ್ತಾರೆ, ಶ್ರೀಮಂತ ವ್ಯಕ್ತಿ ಕೂಡ ಆಗಿರ್ತಾರೆ. ಹಾಗಾಗಿ ಇನ್ನುಳಿದ 9 ಜನ ಮುಖ್ಯಸ್ಥರನ್ನು ಕರೆದು ಮನೆಯಲ್ಲಿ ನಡೆದ ಎಲ್ಲ ವಿಚಾರಗಳನ್ನು ಆ ಮುಖ್ಯಸ್ಥರಿಗೆ ತಿಳಿಸ್ತಾನೆ. ಆಗ ಅಲ್ಲೇ ಸೇರಿದ ಆ 9 ಜನ ಪ್ರಮುಖ ವ್ಯಕ್ತಿಗಳು ಸೊಸೆಯನ್ನು ಕುರಿತು ಕೇಳ್ತಾರೆ, ಏನಮ್ಮ, ನಿಮ್ಮ ಮಾವನಿಗೆ ಈ ರೀತಿ ಅವಮಾನ ಮಾಡಿದ್ದು ಸರಿನಾ? ಆಗಲೂ ಕೂಡ ಸೊಸೆ ಶಾಂತವಾಗಿ ವಿನಮ್ರ ಭಾವದಿಂದ, ನೋಡಿ ಗಣ್ಯರೇ, ಮನುಷ್ಯನಿಗೆ ಪೂರ್ವಜನ್ಮದ ಪುಣ್ಯದ ಫಲದಿಂದ ಸಂಪತ್ತು ಅನ್ನೋದು ದೊರಕುತ್ತೆ. ಅದೇ ಪೂರ್ವಜನ್ಮದ ಸಂಪತ್ತು ಈಗ ನಮ್ಮ ಮಾವನಿಗೆ ಸಿಕ್ಕಿದೆ. ಹಾಗಂದ ಮೇಲೆ ಅವರು ತಮ್ಮ ಪೂರ್ವಜನ್ಮದ ಪುಣ್ಯದ ಫಲವನ್ನು ಊಟ ಮಾಡ್ತಾ ಇದ್ದಾರೆ ಅಂದಮೇಲೆ ಅದು ಎಂಜಲು ತಾನೇ. ಅವರ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮದ ಪುಣ್ಯದ ಫಲವನ್ನು ಈ ಸಮಯದಲ್ಲಿ ಅವರು ಊಟ ಮಾಡ್ತಾ ಇದ್ದಾರೆ. ಹಾಗೆ ಅವರು ಹೊಸ ಪುಣ್ಯ ಕಾರ್ಯವನ್ನು ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಅವರು ಯಾವುದೇ ರೀತಿ ದಯೆ, ಕರುಣೆ, ಪ್ರೇಮ ಭಾವದಿಂದ ಸೇವೆಯನ್ನು ಮಾಡಿದ್ದು ನಾನು ಇಲ್ಲಿವರೆಗೂ ನೋಡಿಲ್ಲ. ಹಾಗಾಗಿ ಅವರು ಈಗ ಇಷ್ಟು ಸಂಪತ್ತನ್ನು ಹೊಂದಿದ್ದಾರೆ ಅಂದರೆ ಅದು ಅವರ ಪೂರ್ವ ಜನ್ಮದ ಪುಣ್ಯದ ಫಲವೇ, ಅದನ್ನೇ ತಾನೇ ಊಟ ಮಾಡ್ತಾ ಇರೋದು, ಅದು ಎಂಜಲೇ ಆಗತ್ತೆ ಅಲ್ವಾ ಅನ್ನೋ ರೀತಿಲಿ ಸೊಸೆ ವಿನಮ್ರವಾಗಿ ಅಲ್ಲಿ ಇದ್ದ ಗಣ್ಯರಿಗೆ ವರದಿಯನ್ನು ಒಪ್ಪಿಸ್ತಾಳೆ. ಹಾಗಾಗಿ ನಾನು ಆ ಭಿಕ್ಷುಕನಿಗೆ ನನ್ನ ಮಾವನೇ ಎಂಜಲು ಊಟ ಮಾಡ್ತಾ ಇದ್ದಾರೆ, ನಿಮ್ಗೇನು ಕೊಡಬಲ್ರು ಅನ್ನೋ ರೀತಿಲಿ ನಾನು ಹೇಳಿದ್ದು ಅಂತ ಹೇಳಿ ಆ ಗಣ್ಯರೆದುರಿಗೆ ಸೊಸೆ ಹೇಳಿದಾಗ ಅಲ್ಲಿ ಆ ನೆರೆದಿದ್ದ ಗಣ್ಯರಿಗೆ ಯಾವ ರೀತಿ ನಿರ್ಣಯ ತೆಗೆದುಕೊಳ್ಬೇಕು ಅಂತ ಹೇಳಿ ಗೊತ್ತಾಗಲೇ ಇಲ್ಲ. ಯಾಕಂದರೆ ಅದು ಅವರಿಗೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಅನ್ವಯಿಸಿತ್ತು. ಆದರೆ ತಕ್ಷಣ ಮಾವನಿಗೆ ವಾಸ್ತವ ಸತ್ಯ ಅರ್ಥ ಆಯಿತು. ಅವರು ತನ್ನ ಸೊಸೆಯಲ್ಲಿ ಕ್ಷಮೆಯನ್ನು ಯಾಚಿಸ್ತಾರೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತೇಳಿ ನಮಗೆಲ್ಲ ಅರ್ಥ ಆಗುತ್ತೆ ಅಲ್ವಾ? ಇವತ್ತಿನ ವಾಸ್ತವ ಕರ್ಮ ಚೆನ್ನಾಗಿದ್ರೆ ನಾಳೆ ತನ್ನಿಂದ ತಾನೇ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ದಿನನಿತ್ಯದ ಕರ್ಮಗಳು ಎಷ್ಟು ಸುಂದರವಾಗ್ತಾ ಹೋಗ್ತಾವೋ ನಮ್ಮ ಭವಿಷ್ಯ ತಾನಾಗಿಯೇ ಸುಂದರವಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ
ನಾವು ಇವತ್ತಿನ ದಿನವನ್ನು ಪ್ರಾಮಾಣಿಕವಾಗಿಸಬೇಕು, ಹಾಗೆ ಕರ್ಮಗಳ ಉದ್ದೇಶವನ್ನು ಸರಿಯಾಗಿ ಇಟ್ಕೊಳ್ತಾ ಮುಂದೆ ಹೋಗಬೇಕು. ಅದೇ ನಮ್ಮ ಸುಂದರ ಭವಿಷ್ಯವನ್ನು ಸೆಕ್ಯೂರ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಎಲ್ಲೋ ಒಂದು ರೀತಿಯಲ್ಲಿ ಅನಗತ್ಯ ಹಣವನ್ನು ಸಂಪಾದನೆ ಮಾಡಿ ಅದು ನಮ್ಮ ಮುಂದಿನ ಭವಿಷ್ಯಕ್ಕಾಗತ್ತೆ, ನಮ್ಮ ಮಕ್ಕಳಿಗಾಗತ್ತೆ ಅಂತ ಹೇಳಿ ನಾವೇನಾದರೂ ಇಟ್ಟರೆ ಖಂಡಿತ ಅದು ನಮಗೆ ಅನುಭವಿಸೋ ಯೋಗ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಅದನ್ನು ನಾವು ನಿರ್ಧಾರ ಮಾಡೋದಿಲ್ಲ, ನಮ್ಮ ಕರ್ಮಗಳು ನಿರ್ಧಾರ ಮಾಡ್ತವೆ ಅಲ್ವಾ ಸ್ನೇಹಿತರೆ. ಇದೇ ಈ ಕಥೆಯ ಸಾರವಾಗಿದೆ. ಇದನ್ನೇ ಬಾಬಾ ಹೇಳಿರೋದು ಅವರ ಉಪದೇಶಗಳ ಮೂಲಕ, ಸರಳವಾದ ಉಪದೇಶಗಳ ಮೂಲಕ ಅವರು ಹೇಳಿದರೆ, ಒಳ್ಳೆಯದನ್ನೇ ಮಾಡು, ಒಳ್ಳೆಯದನ್ನೇ ಬಯಸು, ಒಳ್ಳೆಯ ವಿಚಾರವನ್ನು ಬೇರೆಯವ್ರ ಬಗ್ಗೆನೂ ಕೂಡ ಯಾವಾಗಲೂ ಯೋಚಿಸು. ಯಾಕಂದರೆ ನೀನೇನು ಕೊಡ್ತೀಯೋ ಅದೇ ನಿನಗೆ ಮರಳಿ ಸಿಗುತ್ತೆ. ಅಂದರೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ತನಗೆ ಅನ್ನುವ ಮಾತು ಅರ್ಥಗರ್ಭಿತ. ಹಾಗಂತ ನಾವು 100 ರೂಪಾಯಿ ದುಡಿತೀವಿ ಅಂದರೆ 100 ರೂಪಾಯಿನೂ ದಾನ ಧರ್ಮ ಸೇವೆ ಮಾಡಿ ಅಂತಲ್ಲ. ಅಗತ್ಯ ನಮಗೆ ಎಷ್ಟಿರುತ್ತೋ ಅದನ್ನು ಇಟ್ಕೊಳ್ಬೇಕು, ಸ್ವಲ್ಪ ಸೇವ್ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಮುಂದಿನ ಫ್ಯೂಚರ್ ಅಂದರೆ ಜನ್ಮಕ್ಕೋಸ್ಕರ ನಾವು ಸ್ವಲ್ಪ ಸೇವ್ ಮಾಡಬೇಕು. ಯಾವ ರೀತಿ ಅಂದರೆ ದಾನ ಧರ್ಮದ ಮೂಲಕ, ಒಳ್ಳೆಯ ಕೆಲಸಗಳ ಮೂಲಕ, ಒಳ್ಳೆಯ ಉದ್ದೇಶಗಳಿಗಾಗಿ ಆ ಹಣವನ್ನು ವಿನಿಯೋಗ ಮಾಡೋದು. ಈ ರೀತಿ ಮಾಡಿದಾಗ ಅದು ಮಾತ್ರ ನಮ್ಮ ಜೊತೆಗೆ ಬರೋದು. ನಾವೇನಿಲ್ಲಿ ಕೋಟಿಗಟ್ಟಲೆ ನಾವು ಹಣ ಸಂಪಾದನೆ ಮಾಡಿ ಏನೋ ಆಸ್ತಿ ಖರೀದಿ ಮಾಡಿ ಕೂಡಿಡ್ತೀವಿ, ಅದು ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಅಂಥೇಳಿ ನಾವು ಅಂದ್ಕೊಳ್ಬೋದು. ಆದರೆ ನಾವಿರೋವರೆಗೂ ಅದಿರುತ್ತೋ ಇಲ್ಲೋ, ಅದು ನಮ್ಮ ಮಕ್ಕಳು ಅನುಭವಿಸ್ತಾರೋ ಇಲ್ಲೋ, ಅದು ನಮ್ಗೆ ಯಾವುದೂ ಗೊತ್ತಿಲ್ಲ. ಆದರೆ ನಾವೇನು ಸೇವೆ ದಾನ ಧರ್ಮ ಅಂತ ಹೇಳಿ ಕೊಟ್ಟು ಯಾವುದೋ ಒಂದು ರೀತಿಯಲ್ಲಿ ಒಬ್ರಿಗೆ ಸಹಾಯ ಮಾಡಿ ಹೋಗಿರ್ತೀವಲ್ವ, ಅದು ಮಾತ್ರ, ಆ ಪುಣ್ಯ ಮಾತ್ರ ನಮ್ಮ ಜೊತೆಗೆ ನಾವು ತಗೊಂಡು ಹೋಗೋಕ್ಕೆ ಸಾಧ್ಯ. ಅದು ಬಿಟ್ಟರೆ ನಾವು ಕೋಟಿಗಟ್ಟಲೆ ಆಸ್ತಿ ಸಂಪಾದನೆ ಮಾಡಿದ್ದೀವಿ ಅಂದರೆ ಅದನ್ನು ನಾವು ತಗೊಂಡು ಹೋಗೋಕ್ಕೆ ಆಗೋದಿಲ್ಲ. ಕೆಜಿಗಟ್ಟಲೆ ಬಂಗಾರ, ಒಡವೆ, ವಸ್ತ್ರ, ರೇಷ್ಮೆ ಸೀರೆಗಳಿದ್ರೂ ಕೂಡ ಸತ್ತಾಗ ನಮ್ಮ ಮೈ ಮೇಲೆ ಒಂದು ತುಂಡು ಬಟ್ಟೆ ಇಲ್ಲದೇ ನಮ್ಮನ್ನು ಸುಡ್ತಾರೆ ಅಂದಮೇಲೆ ಅರ್ಥ ಮಾಡ್ಕೊಳ್ಳಿ. ಅಂದರೆ ನಾವು ಹೇಗೆ ಬರ್ತೀವೋ ಅದೇ ರೀತಿ ನಾವು ಮರಳಿ ಹೋಗಬೇಕು. ಆದರೆ ಈ ಮಧ್ಯದಲ್ಲಿ ನಾವೇನು ಕರ್ಮದ ಮೂಲಕ, ಒಳ್ಳೆಯ ಉದ್ದೇಶದ ಕರ್ಮಗಳ ಮೂಲಕ ನಾವೇನು ಸಂಪಾದನೆ ಮಾಡ್ತೀವಲ್ವ ಅದನ್ನು ಮಾತ್ರ ನಾವು ತೊಗೊಂಡು ಹೋಗೋಕ್ಕೆ ಸಾಧ್ಯ. ಆದರೆ ಇಲ್ಲಿರೋದನ್ನು ನಾವೇನೂ ತೊಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಇಲ್ಲೇ ಬಿಟ್ಟು ಹೋಗಬೇಕು. ಹಾಗಾಗಿ ನಾವು ಅಂದ್ಕೊಳ್ತೀವಲ್ವ, ಎಷ್ಟೋ ಸರಿ ಅಂದ್ಕೊಳ್ತೀವಿ, ನಾನು ಅಷ್ಟು ಪೂಜೆ ಮಾಡಿದೆ, ಅಷ್ಟು ವ್ರತ ಮಾಡಿದೆ, ಬಾಬಾರವರ ಸೇವೆ ಮಾಡಿದೆ, ಎಲ್ಲ ರೀತಿಯಲ್ಲೂ ನಾನು ಒಳ್ಳೆಯದನ್ನೇ ಮಾಡ್ತಾಯಿದ್ದೀನಿ, ಯಾರಿಗೂ ಕೂಡ ಕೆಟ್ಟದನ್ನು ಬಯಸಿಲ್ಲ, ಆದರೂ ಕೂಡ ನನ್ನ ಜೀವನದಲ್ಲಿ ನನಗೆ ಕೆಟ್ಟದೇ ಎದುರಾಗ್ತಾ ಇದೆ ಅಂದರೆ ಅದು ಈ ಜನ್ಮದ ಕರ್ಮದ ಫಲ ಅಲ್ಲ, ಅದು ಹೋದ ಜನ್ಮದ ಕರ್ಮದ ಫಲ. ಈ ಜನ್ಮದಲ್ಲಿ ನೀವು ಯಾರಿಗೂ ನೋವು ಕೊಟ್ಟಿಲ್ಲ, ಪೂಜೆ ಮಾಡಿದ್ದೀರಾ, ವ್ರತ ಮಾಡಿದ್ದೀರಾ, ಅದನ್ನು ಅದು ಕಳೀತಾ ಇದೆ, ಕೂಡ್ತಾ ಇಲ್ಲ. ಹೋದ ಜನ್ಮದಲ್ಲಿ ನಾವೇನೋ ಒಂದು ಕೆಟ್ಟದನ್ನು ಮಾಡಿದ್ವಿ, ಅದನ್ನು ಈ ಜನ್ಮದಲ್ಲಿ ನಾವು ಮಾಡ್ತಾ ಇರುವ ಒಳ್ಳೆಯ ಕೆಲಸಗಳು ಕಳೀತಾ ಇದ್ದಾವೆ. ಅದು ಈ ಜನ್ಮದಲ್ಲೇ ಕಳೆದು ನಮಗೆ ಒಂದು ಸ್ವಲ್ಪ ದಿನಗಳಲ್ಲೇ ಒಳ್ಳೆಯದಾಗ್ಬೋದು. ಇಲ್ಲ ಅಂದರೆ ಈ ಜನ್ಮದಲ್ಲಿ ಕಳ್ಕೊಳ್ಳೋಕ್ಕೆ ನಮಗೆ ಪೂರ್ಣ ಅವಕಾಶ ಕೊಟ್ಟು ಆ ಗುರುವು ಮುಂದಿನ ಜನ್ಮದಲ್ಲಿ ನಮಗೆ ಈ ಜನ್ಮದಲ್ಲಿ ನಾವೇನು ಗಳಿಸಿಟ್ಟಿರ್ತೀವಲ್ವ ಒಳ್ಳೆಯದು, ಅದರ ಫಲವನ್ನು ಊಟ ಮಾಡಲಿಕ್ಕೆ ಅವಕಾಶ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ನಾವು ಎಲ್ಲಿಯವರೆಗೂ ಮೋಕ್ಷವನ್ನು ಪಡ್ಕೊಳ್ಳಲ್ವೋ ಅಲ್ಲಿಯವರೆಗೂ ನಮ್ಮ ಜೀವನ ಈ ಒಂದು ಚಕ್ರದ ಥರ ತಿರುಗ್ತಾನೇ ಇರುತ್ತೆ. ನಾವು ಅಂದ್ಕೊಳ್ತೀವಿ ಕೆಲವೊಂದು ಸಾರಿ, ನಾವು ಯಾರಿಗೋ ಏನೋ ಎಷ್ಟು ಒಳ್ಳೇದು ಮಾಡಿದ್ವಿ, ಆದರೂ ಅವರಿಂದ ನಮಗೆ ನೋವು ಸಿಕ್ತು. ಆ ಕರ್ಮ ನಮ್ಮದಲ್ಲ, ಅದು ಅವ್ರದ್ದು. ನಾವ್ಯಾಕೆ ಆ ರೀತಿ ಅಂದ್ಕೊಳ್ಬೇಕು? ನಮ್ಮ ರೀತಿ, ನಮ್ಮ ಸಂಸ್ಕಾರ, ನಮ್ಮ ಗುಣ ಒಳ್ಳೆಯದೇ ಇದೆ. ಅವ್ರು ನಮಗೆ ಮೋಸ ಮಾಡಿದ್ದಾರೆ ಅಲ್ವಾ, ನಾವು ಅವ್ರಿಗೆ ಒಳ್ಳೇದು ಮಾಡಿದ್ದೀವಿ, ಅದನ್ನು ಅವರಿಂದನೇ ನಿರೀಕ್ಷೆ ಮಾಡೋ ಅಂಥದ್ದೇನಿಲ್ಲ. ನಮಗೆ ಯಾರಾದರೂ ಇನ್ನೊಂದು ಸಮಯದಲ್ಲಿ ಅನಿರೀಕ್ಷಿತ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಅನಿರೀಕ್ಷಿತವಾಗಿ ನಮಗೂ ಕೂಡ ಯಾವುದೋ ಒಂದು ಸಮಯದಲ್ಲಿ ಕಷ್ಟ ಎದುರಾದಾಗ ಅವ್ರು ನಮಗೆ ಸಹಾಯ ಮಾಡ್ತಾರೆ. ಅಂದರೆ ಈ ಪುಣ್ಯ ಆ ರೀತಿಯಾಗಿ ನಮಗೆ ಮರಳಿ ಸಿಕ್ಕಿರುತ್ತೆ. ಹಾಗಾಗಿ ಇಲ್ಲಿ ನಾವು ತುಂಬ ಒಬ್ರಿಗೆ ಒಳ್ಳೇದು ಮಾಡಿದ್ವಿ, ಸಹಾಯ ಮಾಡಿದ್ವಿ ಅಲ್ವಾ. ನಾನು ತುಂಬ ಜನರಿಗೆ ಸಹಾಯ ಮಾಡಿದ್ದೀನಿ, ಆದರೂ ನನಗೆ ಕೆಲವೊಂದು ಸಾರಿ ಅವರಿಂದ ಒಳ್ಳೆಯದು ಆಗಿದೆ, ಕೆಲವರಿಂದ ಪಾಠನೂ ಸಿಕ್ಕಿದೆ, ಕೆಲವರಿಂದ ತುಂಬ ನೋವು ಸಿಕ್ಕಿದೆ. ಆವಾಗಲೆಲ್ಲ ನಾನು ಅಂದ್ಕೊಳ್ಳೋದು ಹೀಗೆ, ನನ್ನ ಜೀವನದಲ್ಲಿ ನಾನು ಯಾರಿಗೋ ಏನೋ ಮಾಡಿದ್ನೋ ಅದು ನನಗೆ ಮರಳಿ ಸಿಕ್ಕಿದೆ, ಬಿಡು, ಅದನ್ನು ಅಲ್ಲಿಗೆ ಬಿಟ್ಬಿಡೋಣ, ಎಂಡ್ ಮಾಡಿಬಿಡೋಣ. ಅದನ್ನು ಮತ್ತೆ ದ್ವೇಷ ಶತ್ರುತ್ವ ಅನ್ನೋ ರೀತಿಯಲ್ಲಿ ಅದನ್ನು ಮುಂದೆ ತೊಗೊಂಡೋಗಿ ನಾನು ಯಾವುದೇ ರೀತಿಯಲ್ಲಿ ಆ ಕರ್ಮವನ್ನು ಮುಂದುವರ್ಸ್ಕೊಂಡು ಹೋಗೋದು ಬೇಡ. ಅದನ್ನು ಒಂದು ಪಾಠದ ರೂಪದಲ್ಲಿ ಅದನ್ನು ತೊಗೊಂಡು ಅದನ್ನು ಅಲ್ಲೇ ಬಿಡಬೇಕು. ನಮ್ಮ ಜೀವನದಲ್ಲಿ ನಾವು ಮುಂದೆ ಹೋಗಬೇಕು. ಅದನ್ನು ಕ್ಷಮೆ ಕೊಟ್ಟು ಆ ವಿಚಾರವನ್ನು ಇಗ್ನೋರ್ ಮಾಡಬೇಕು. ಸಾಧ್ಯವಾದರೆ ಆ ವ್ಯಕ್ತಿಯ ವಿಚಾರವನ್ನು, ಆ ವ್ಯಕ್ತಿಯನ್ನೇ ಇಗ್ನೋರ್ ಮಾಡಿ ಜೀವನದಲ್ಲಿ ನಾವು ಅದರಿಂದ ಪಾಠ ಕಲ್ತಿದ್ವಿ ಸಾಕು ಅನ್ನೋ ರೀತಿಯಲ್ಲಿ ಮುಂದೆ ಹೋಗಬೇಕು. ಆವಾಗ ನಮ್ಮ ಮನಸ್ಸಲ್ಲಿ ಆ ವಿಚಾರವನ್ನು ಇಟ್ಕೊಳ್ಳೋದಿಲ್ವ, ಆ ವಿಚಾರ ನಮಗೆ ಯಾವಾಗಲೂ ನೋವು ಕೊಡೋದಿಲ್ಲ. ಅದೊಂದು ಪಾಠವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಹೋಗುತ್ತೆ. ಮುಂದೆ ಹೋಗ್ತಾನೆ ಹೋಗಬೇಕು. ಹಾಗಂತ ಸಹಾಯ ಮಾಡೋದನ್ನೇ ನಿಲ್ಲಿಸ್ಬಿಡೋಣ. ಈ ಜಗತ್ತಲ್ಲಿ ಮೋಸ ಇದೆ ಅಂತಲೇ ನಾವು ಯಾಕೆ ಅಂದ್ಕೊಳ್ಬೇಕು? ನಾವು ಒಳ್ಳೆಯವ್ರು ತಾನೇ, ನಮಗೆ ಗೊತ್ತಿದೆ ತಾನೇ ನಾವು ಒಳ್ಳೆಯವರು, ಅದಕ್ಕೆ ನಮಗೆ ಮೋಸ ಆಯಿತು ಅಂತೇಳಿ ನಾವೇ ಹೇಗೆ ಅಂದ್ಕೊಳ್ತೀವೋ ಅದೇ ರೀತಿ ಈ ಜಗತ್ತಲ್ಲಿ ಎಷ್ಟೋ ಜನ ಒಳ್ಳೆಯವರಿದ್ದಾರೆ. ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ, ನಕಾರಾತ್ಮಕತೆಯೂ ಇದೆ, ಸಕಾರಾತ್ಮಕತೆಯೂ ಇದೆ. ದೈವತ್ವ ಗುಣ ಹೊಂದಿರೋರು ಇದ್ದಾರೆ, ರಾಕ್ಷಸತ್ವ ಗುಣ ಹೊಂದಿದವರು ಇದ್ದಾರೆ ಅಲ್ವಾ. ನಾವು ಹೇಗಿರ್ತೀವೋ ಅಂಥ ಜನರು ನಮಗೆ ಎದುರಾಗ್ತಾರೆ. ಕೆಲವೊಂದು ಸಾರಿ ರಾಕ್ಷಸತ್ವ ಗುಣ ಇರೋರು ಕೂಡ ನಮ್ಮ ಜೀವನದಲ್ಲಿ ಬರ್ತಾರೆ. ಅಂದರೆ ಆ ರೀತಿ ಕರ್ಮ ನಮ್ಮಿಂದನೂ ಆಗಿರುತ್ತೆ. ಅದನ್ನು ನಮ್ಮ ಎದುರಿಗೆ, ಕಣ್ಣೆದುರಿಗೆ ಇಟ್ಟು ಇದರಿಂದ ನೀನೇನಾದರೂ ಪಾಠ ಕಲಿ, ಸುಧಾರಣೆ ಮಾಡ್ಕೋ, ಇಲ್ಲ ಇದನ್ನು ನೀನು ಕೊಟ್ಟಿದ್ದೆ, ಇದು ನಿನಗೆ ಸಿಕ್ಕಿದೆ ಅನ್ನೋ ರೀತಿಲೂ ಕೂಡ ಭಗವಂತ ನಮಗೆ ಒಂದು ಸೂಕ್ಷ್ಮವನ್ನು ಒಂದು ಪಾಠದ ಮೂಲಕ ಗ್ರಹಿಸಿಕೊಳ್ಳುವ ಒಂದು ಅವಕಾಶವನ್ನು ಕೂಡ ಕೊಟ್ಟಿರ್ತಾರೆ ಅಷ್ಟೇ ಇಲ್ಲಿ.
ಹಾಗಾಗಿ ಇಲ್ಲಿ ಶತ್ರುತ್ವ, ದ್ವೇಷ, ಮತ್ಸರ, ಅಸೂಯೆ, ಹೊಟ್ಟೆ ಕಿಚ್ಚು ಪಡ್ಕೊಂಡು ಹೋಗೋದಕ್ಕಿಂತ ಶಾಂತವಾದ ಮನಸ್ಸಿನಿಂದ ನಮಗೇನು ಸಿಕ್ಕಿದೆಯಲ್ಲ ಅದ್ರ ಬಗ್ಗೆನೇ ನಾವು ಕೃತಜ್ಞತೆಯನ್ನು ಹೊಂದಬೇಕು, ಖುಷಿ ಪಡಬೇಕು. ಆಗ ಆ ಭಗವಂತನಿಗೆ, ನೀವು ನಂಬಿದ ಗುರುವಾಗಿರ್ಬೋದು, ಭಗವಂತ ಆಗಿರ್ಬೋದು, ಯಾವುದೇ ಒಂದು ಶಕ್ತಿ, ಅದು ಬ್ರಹ್ಮಾಂಡದ ಶಕ್ತಿ ಆಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ಇವರು ನಾವು ಕೊಟ್ಟಿದ್ದಕ್ಕೆ ಕೃತಜ್ಞತರಾಗಿದ್ದಾರೆ. ಅಂದರೆ ಇವ್ರಿಗೆ ಏನು ಸಿಕ್ಕಿದೆಯೋ ಅದಕ್ಕೆ ಇವರಿಗೆ ಕೃತಜ್ಞತೆ ಅನ್ನೋದಿದೆ ಅಲ್ವಾ. ಈ ಪ್ರಕೃತಿ ನಮಗೆ ಗಾಳಿ ಕೊಟ್ಟಿದೆ, ಎಷ್ಟೋ ರೀತಿಯ ಗಿಡಮೂಲಿಕೆಗಳನ್ನು ಕೊಟ್ಟಿದೆ, ಹಾಗೆ ಎಷ್ಟೋ ರೀತಿಯ ದೈವಿಕ ಮರಗಳನ್ನು ನಾವು ಪೂಜಿಸೋದ್ರಿಂದ ನಮ್ಮ ಅನೇಕ ರೀತಿಯ ಪಾಪಗಳು, ದೋಷಗಳು ಹಾಗೆ ಕಳ್ಕೊಳ್ಳೋಕೆ ಅವಕಾಶನೂ ಕೂಡ ಈ ಪ್ರಕೃತಿ ಕೊಟ್ಟಿದೆ. ಅಂದರೆ ಅದನ್ನು ಹೀಲ್ ಮಾಡ್ಕೊಳ್ಳೋ, ನಮ್ಮಲ್ಲಿರುವ ಕೆಲವು ದೋಷಗಳನ್ನು ಹೀಲ್ ಮಾಡ್ಕೊಳ್ಳೋ ಶಕ್ತಿ ಆ ಮರಗಿಡಗಳಿಗಿರ್ತವೆ. ಅವುಗಳನ್ನು ನಾವು ಪೂಜ್ಯನೀಯ ಭಾವದಿಂದ ಪೂಜಿಸಿದಾಗ ಅವುಗಳಿಂದ ನಮಗೆ ಏನೆಲ್ಲ ರೀತಿಯಲ್ಲಿ ಒಳ್ಳೆಯದಾಗತ್ತೆ ಅಲ್ವಾ. ಹಾಗೆ ಹಣ್ಣು, ಹಂಪಲು, ಗಿಡಮೂಲಿಕೆಗಳು ಯಾವೆಲ್ಲ ರೀತಿಯಲ್ಲಿ ನಮಗೆ ಈ ಪ್ರಕೃತಿ ಸಹಾಯ ಮಾಡಿಲ್ಲ, ಆದರೆ ನಾವು ಈ ಪ್ರಕೃತಿಗೆ ಏನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಯೋಚಿಸ್ಬೇಕಲ್ವಾ. ಹಾಗಾಗಿ ಪಂಚಭೂತಗಳ ಶಕ್ತಿಯಾಗಿ ಆಕಾಶ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಬಿಸಿಲಾಗಿರ್ಬೋದು, ಮಣ್ಣಾಗಿರ್ಬೋದು, ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿ ಮನುಷ್ಯನಿಗೆ ಭೌತಿಕವಾಗಿಯೂ ಕನೆಕ್ಟ್ ಆಗಿದ್ದಾವೆ, ಆಂತರಿಕವಾಗಿಯೂ ಕನೆಕ್ಟ್ ಆಗಿದ್ದಾವೆ. ಅಂದರೆ ಹೇಗೆ ಅಂದರೆ ನಮ್ಮೊಳಗೂ ಈ ಪಂಚತತ್ವಗಳು ಇರಲೇಬೇಕು, ಆಗಲೇ ನಾವು ಬದುಕಲಿಕ್ಕೆ ಸಾಧ್ಯ. ಹಾಗೆಯೇ ಹೊರಗೂ ಕೂಡ ಇವುಗಳು ನಮ್ಮ ಜೊತೆಗೆ ಇರಲೇಬೇಕು, ಆಗಲೇ ನಾವು ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಅಲ್ವಾ. ಇದರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ನಮ್ಮ ದೇಹದಲ್ಲಿ ಅನಾರೋಗ್ಯದ ಸಮಸ್ಯೆ ಉಂಟಾಗುತ್ತೆ. ಹಾಗೆ ಭೌತಿಕವಾಗಿ ಒಂದು ದಿನ ನಮಗೆ ಗಾಳಿ ಬಿಸಿಲಿಲ್ಲ ಅಂದರೆ ನಾವು ಬದುಕ್ತೀವ, ಒಂದು ದಿನ ಬಿಸಿಲು ಬೀಳಿಲ್ಲ ಅಂದರೆ ನಾವು ಬದುಕ್ತೀವ ಅಲ್ವಾ. ಅಲ್ಲಿಗೆ ಎಷ್ಟು ನಿಸ್ವಾರ್ಥದಿಂದ ಈ ಪ್ರಕೃತಿ ನಮ್ಮಿಂದ ಏನು ಬಯಸ್ತೆ ನಮಗೆ ಸಹಾಯ ಮಾಡುತ್ತೆ ಅಂದರೆ, ನಾವು ಮನುಷ್ಯರು ಮಾತ್ರ ಇಲ್ಲಿ ಏನನ್ನಾದರೂ ಸ್ವಾರ್ಥ ಉದ್ದೇಶ ಇಟ್ಕೊಂಡೇ ಯಾರಿಗಾದರೂ ಸಹಾಯ ಮಾಡೋದಲ್ವಾ. ಇವತ್ತೊಂದು ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ತೀವಿ ಅಂದರೂ ಎಲ್ಲರಿಗೂ ಈ ಲೋಕಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಪೂಜೆ ಮಾಡಿಸೋರು ಎಷ್ಟು ಜನ ಇದ್ದೀವಿ ಹೇಳ್ರಿ. ನನಗೆ ಒಳ್ಳೇದಾಗಬೇಕು, ನನ್ನ ಮಗನಿಗೆ ಕೆಲಸ ಸಿಗಬೇಕು, ನನ್ನ ಮಗನಿಗೆ ಮದುವೆ ಆಗಬೇಕು, ನನ್ನ ಮಗಳಿಗೆ ಮಕ್ಕಳಾಗಬೇಕು, ಹೀಗೆ ಒಂದಲ್ಲ 100 ವಿಚಾರಗಳನ್ನು ತೊಗೊಂಡೋಗಿ ಒಂದು ಅಭಿಷೇಕವನ್ನು ಮಾಡಿಸಿ ಅಷ್ಟು ವಿಚಾರಗಳನ್ನ ಭಗವಂತನ ಪಾದದಲ್ಲಿ ಶರಣಾಗಿಸಿ ಬರ್ತೀವಿ. ಅದ್ರ ಬದಲಿ ಭಗವಂತ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಅನ್ನೋ ರೀತಿಲಿ ನಾವು ಒಂದು ಸೇವೆಯನ್ನು ಮಾಡಿಸಿದಾಗ ಏನಾಗುತ್ತೆ, ಆ ಎಲ್ಲರೊಳಗೂ ನಾವು ಒಬ್ಬರೇ ಆಗಿರ್ತೀವಿ. ಅದಕ್ಕೆ ಹೇಳೋದು, ಹೋಮ ಹವನ ಮಾಡಿಸ್ತೀವಿ ಅಂದರೆ ಅದನ್ನು ಸ್ವಾರ್ಥಕ್ಕೋಸ್ಕರ ನಮಗೆ ಒಳ್ಳೇದಾಗಲಿ ಅಂತೇಳಿ ಯಾವತ್ತಿಗೂ ಮಾಡಿಸ್ಬಾರ್ದಂತೆ. ಹೋಮ ಹವನ ಯಜ್ಞಗಳನ್ನು ನಾವು ಮಾಡಿಸ್ತೀವಿ ಅಂದರೆ ಲೋಕಕ್ಕೆ ಒಳ್ಳೇದಾಗಲಿ ಅಂತೇಳಿ ಮಾಡಿಸ್ಬೇಕಂತೆ. ಆಗಲೇ ಆ ಯಜ್ಞ ಹೋಮ ಹವನದ ಪುಣ್ಯ ನಮಗೆ ಸಿಗೋದು. ನದಿಲಿ ಹೋಗಿ ತೀರ್ಥ ಸ್ನಾನ ಮಾಡಿದ ತಕ್ಷಣ ನಮ್ಮ ಪಾಪ ಕರ್ಮ ದೋಷ ಯಾವುದೂ ಹೋಗೋದಿಲ್ಲ. ಮೊದಲು ನಮ್ಮ ಮನಸ್ಸಲ್ಲಿರುವ ಒಂದು ಪಾಪದ ವಿಚಾರಗಳು ದೂರವಾಗಬೇಕು. ಆಗ ಮಾತ್ರ ಆ ನದಿಯ ತೀರ್ಥ ಸ್ನಾನ ನಮಗೆ ಎಲ್ಲ ರೀತಿಯಲ್ಲೂ ದೋಷಗಳನ್ನು ಮುಕ್ತವಾಗಿಸಿ ನಮ್ಮನ್ನು ಪವಿತ್ರವಾಗಿಸುತ್ತೆ. ಬಾಬಾರವರ ವಿಚಾರಗಳು ಹಾಗೆ ಉಪದೇಶಗಳು ಈ ರೀತಿಯಾಗಿ ಸರಳವಾಗಿ ಜನರನ್ನು ಮುಟ್ತಾ ಇದ್ವು. ಹಾಗಾಗಿ ಶಿರ್ಡಿ ತೀರ್ಥ ಕ್ಷೇತ್ರವಾಗಿ ಬೆಳೆದಿದೆ ಸ್ನೇಹಿತರೆ. ಅಲ್ಲಿ ಹೋದವರಿಗೆ ಮಂತ್ರ ಉಪದೇಶಕ್ಕಿಂತ ಹೆಚ್ಚಾಗಿ ಬಾಬಾರವರು ಸರಳವಾಗಿ ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನೇ ಬಯಸು, ಒಳ್ಳೆಯ ರೀತಿಯಲ್ಲಿ ನಿನ್ನ ಯೋಚನೆಗಳು ಇರಲಿ, ಉತ್ತಮವಾಗಿರಲಿ ನಿನ್ನ ಕರ್ಮಗಳು, ಅದು ನಿನ್ನನ್ನು ಮುಂದೆ ಕರ್ಕೊಂಡು ಹೋಗುತ್ತೆ, ನಿನ್ನ ಭವಿಷ್ಯವನ್ನು ಸುಂದರವಾಗಿ ರೂಪಿಸ್ಕೊಡುತ್ತೆ, ಅದರ ಕಡೆ ಗಮನ ಹರಿಸು ಅನ್ನೋ ರೀತಿಯಲ್ಲಿ ಸರಳವಾಗಿ ಅವರು ಯಾವತ್ತಿಗೂ ಕೂಡ ತನ್ನ ಭಕ್ತರಿಗೆ ಉಪದೇಶಗಳನ್ನು ಮಾಡಿದ್ರಿಂದಲೇ ಇಂದು ಶಿರ್ಡಿ ಜಾತ್ಯತೀತವಾಗಿ ಬೆಳೆದು ನಿಂತಿದೆ. ಅಂದರೆ ಅಲ್ಲಿ ಬಡವ ಬಲ್ಲಿದ, ರಾಜ ಬಡವ ಭಿಕ್ಷುಕ ಅನ್ನೋ ಯಾವುದೇ ರೀತಿ ತಾರತಮ್ಯ ಇಲ್ಲ, ಆ ಜಾತಿ ಈ ಜಾತಿ ಯಾವುದೂ ಇಲ್ಲ. ಅಲ್ಲಿ ಬಾಬಾರವರ ಎದುರಿಗೆ ಎಲ್ಲರೂ ಒಂದೇ ಒಂದು ಮನುಷ್ಯ ಜಾತಿ, ಮಾನವ ಜಾತಿ. ಮನುಷ್ಯತ್ವ ಮಾನವೀಯತೆ ಗುಣಗಳನ್ನು ಬೆಳೆಸ್ಕೊಂಡು ಮುಂದೆ ಹೋಗಿ ಅನ್ನೋದನ್ನೇ ಈ ಜಗತ್ತಿಗೆ ಸಾರಿ ಸಬ್ಕಾ ಮಾಲೀಕ್ ಏಕ್ ಹೈ ಅಂತ ಹೇಳಿ ಬಾಬಾ ಹೇಳಿದ್ದಾರೆ. ಅಂದರೆ ಅವರ ಅಂತರಂಗ ಎಷ್ಟು ಪವಿತ್ರವಾಗಿತ್ತು, ಆ ಭಗವಂತನ ಒಂದು ಸ್ವರೂಪವೇ ಈ ಗುರುವಾಗಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಬೇಕಿಲ್ಲ ಅಲ್ವಾ. ನನ್ನ ನಂತರ ಇನ್ನೊಬ್ಬ ಗುರುವನ್ನು ಬಿಟ್ಟು ಹೋಗಬೇಕು ಅನ್ನೋ ಸ್ವಾರ್ಥ ಅವರಿಗಿರಲಿಲ್ಲ. ಈ ಲೋಕಕ್ಕೆ ಯಾವ ಉದ್ದೇಶವನ್ನೇ ಇಟ್ಕೊಂಡು ಬಂದಿದ್ರು, ಆ ಸರಳ ಉಪದೇಶಗಳನ್ನು ಒಬ್ಬ ಭಿಕ್ಷುಕನ ಮೂಲಕ ಅವ್ರು ಕೊಟ್ಟೋದ್ರು. ಒಬ್ಬ ಭಿಕ್ಷುಕನು ಕೂಡ ತನ್ನ ಉತ್ತಮ ಕರ್ಮಗಳಿಂದ ರಾಜನಾಗಿ ಬದುಕಬಲ್ಲ ಅನ್ನೋ ರೀತಿಲಿ ಅವರು ನಮಗೆ ಒಂದು ಸರಳವಾದ ಮಾರ್ಗದರ್ಶನ ಕೊಟ್ಟು ಹೋಗಿದ್ದಾರೆ. ಅವರು ಭಿಕ್ಷುಕನಾಗಿ ಇಡೀ ಜೀವನ ಬದುಕಿದ್ರು, ಆದರೆ ಈಗ ರಾಜಾದಿರಾಜನಾಗಿ ದಿನನಿತ್ಯ ಪೂಜೆಗೊಳ್ತಾ ಇದ್ದಾರೆ. ಅಂದರೆ ನಮಗೆ ಹೇಳ್ತಾ ಇರೋದು ಅದೇ, ಅವರು ಕರ್ಮವನ್ನು, ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಎಂದಿಗೂ ಬಿಡಬೇಡ. ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು, ಮನುಷ್ಯತ್ವ, ಮಾನವೀಯತೆಯನ್ನು ನಿನ್ನಲ್ಲಿ ಜಾಗೃತಗೊಳಿಸ್ಕೊ. ನೀನು ದುಡಿಯುವ ಹಣದಲ್ಲಿ ಎಷ್ಟು ಬೇಕೋ ಅಷ್ಟು ನಿನಗೋಸ್ಕರ ಇಟ್ಕೋ. ಅದರಲ್ಲಿ ಒಂದು ಪಾಲು ಈ ಪ್ರಕೃತಿಯಲ್ಲಿ ಬದುಕ್ತಾ ಇರುವ ಪ್ರಾಣಿ ಪಕ್ಷಿ ನಿಸ್ಸಹಾಯಕರ ಮೇಲೆ ದಯೆ ತೋರಿಸೋದಕ್ಕಾಗಿ ಬಳಸು. ಅದು ನಿನ್ನ ಪುಣ್ಯ, ಅದೇ ನೀನು ತಗೊಂಡು ಹೋಗೋದು ಮುಂದೆ. ನಿನ್ನ ಜೊತೆಗೆ ಏನಾದರೂ ಬರುತ್ತೆ ಅಂದರೆ ಅದು ಒಡವೆ, ಆಸ್ತಿ, ಮನೆ ಯಾವುದೂ ಅಲ್ಲ. ನಿನ್ನ ಹೆಂಡತಿ, ಮಕ್ಕಳು, ಗಂಡ ಇವ್ರು ಯಾರೂ ಕೂಡ ನಿಮ್ಮ ಜೊತೆಗೆ ಬರೋದು ನೀನು ಮನುಷ್ಯತ್ವ ಮಾನವೀಯತೆಗಳಿಂದ ಏನು ಒಂದಿಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿರ್ತಿಲ್ಲ ಅದು ಮಾತ್ರ ನಿನ್ನ ಜೊತೆಗೆ ಬರುತ್ತೆ. ಆ ಪುಣ್ಯವನ್ನು ಯಾರೂ ಕೂಡ ನಿನ್ನ ಜೊತೆಗೆ ಬರಬೇಡ ಅನ್ನೋ ಅಷ್ಟು ಯಾರಿಗೂ ಕೂಡ ಅಧಿಕಾರ ಇರೋದಿಲ್ಲ. ಭಗವಂತನಿಗೂ ಕೂಡ ಅದನ್ನು ತೊಗೊಂಡು ಬರಬೇಡ ಅನ್ನೋ ಅಧಿಕಾರ ಇರೋದಿಲ್ಲ. ಯಾಕಂದರೆ ಅದು ನೀನು ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆಯಿಂದ ಸಂಗ್ರಹ ಮಾಡಿಕೊಂಡಿರುವ ಪುಣ್ಯ.
ಹಾಗಾಗಿ ಈ ಜನ್ಮದಲ್ಲಿ ನನಗೆ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಈ ರೀತಿ ನನಗೆ ಹಿಂಸೆ ಕೊಡೋರು ಎದುರಾಗಿದ್ದಾರೆ, ಕಷ್ಟ ಕೊಡೋರು ಎದುರಾಗಿದ್ದಾರೆ ಅಂದರೆ ಅದು ನಮ್ಮದೇ ಆದ ಒಂದು ಪ್ರಾರಬ್ಧ ಆಗಿರುತ್ತೆ. ಹಾಗಾಗಿ ಅದನ್ನು ಅನುಭವಿಸಬೇಕು, ಅದನ್ನು ಕಳ್ಕೊಳ್ಳೋಕ್ಕೆ ದಾರಿಯನ್ನು ಹುಡುಕಬೇಕೇ ಹೊರತು ಅದ್ರ ಬಗ್ಗೆನೇ ದ್ವೇಷ, ಅಸೂಯೆ ಪಡ್ಕೊಳ್ತಾ ನಾವು ನಮ್ಮ ಸಮಯವನ್ನು ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ನೆಮ್ಮದಿಯನ್ನು ಕೂಡ ಹಾಳು ಮಾಡ್ಕೊಳ್ತಿದ್ದೀವಿ. ಆ ಒಂದು ವಿಚಾರವನ್ನು ನಾವು ತಿದ್ದಬೇಕು ಅಂದರೆ ಮೊದಲು ನಮ್ಮನ್ನು ನಾವು ಸಂಭಾಳಿಸ್ಕೊಳ್ಬೇಕು, ಪ್ರೀತಿಸಬೇಕು, ನಮ್ಮನ್ನು ನಾವು ಗೌರವಿಸಬೇಕು, ಆತ್ಮವಿಶ್ವಾಸದಿಂದ ಬಂದಿರುವ ಸಮಸ್ಯೆಗಳನ್ನು ಎದುರಿಸಬೇಕು. ಖಂಡಿತವಾಗಿಯೂ ನಮಗೆ ಗುರು ಇಲ್ಲಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ಅವರ ಉಪದೇಶಗಳಂತೆ ನಮ್ಮ ಜೀವನದಲ್ಲಿ ನಮ್ಮ ನಡೆ, ನುಡಿ, ಸಂಸ್ಕಾರ, ಸತ್ಕಾರಗಳು, ಎಲ್ಲ ರೀತಿಯ ಮನುಷ್ಯತ್ವ, ಮಾನವೀಯತೆ, ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ಜಾಗೃತಗೊಳಿಸ್ಕೊಂಡಷ್ಟು ನಾವು ಆಧ್ಯಾತ್ಮಿಕ ಪಯಣದತ್ತ ಹೋಗ್ತೀವಿ. ಆಗ ನಮಗೆ ಇಲ್ಲಿ ಯಾರೋ ಹಿಂಸೆ ಮಾಡ್ತಿದ್ದಾರೆ, ಯಾರೋ ನಮ್ಮ ಬಗ್ಗೆ ಆಡ್ಕೊಳ್ತಾ ಇದ್ದಾರೆ, ಯಾರೋ ನಮಗೆ ಏನೋ ಸಮಸ್ಯೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಕಡೆ ಗಮನವೇ ಇರೋದಿಲ್ಲ. ಯಾಕಂದರೆ ನಮ್ಮ ಪಯಣ ಏನಿರುತ್ತಲ್ಲ ಅದು ಭಿನ್ನವಾಗಿರುತ್ತೆ. ಭಿನ್ನವಾದ ಒಂದು ಪ್ರಯಾಣವನ್ನೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಅದು ಆ ಗುರುವಿನ ಜೊತೆ ನಮ್ಮದು ಪ್ರಯಾಣ ಶುರುವಾಗಿರುತ್ತೆ. ಅಂದರೆ ನಮಗೆ ಬೇರೆದ್ರ ಬಗ್ಗೆ, ಅನವಶ್ಯಕ ವಿಚಾರಗಳ ಬಗ್ಗೆ ಆಗಿರ್ಬೋದು, ವ್ಯರ್ಥವಾದ ಜನರ ಬಗ್ಗೆ ಆಗಿರ್ಬೋದು ಯೋಚಿಸುವ ಹಾಗೆ ಅವ್ರ ಬಗ್ಗೆ ಯೋಚಿಸುವ ಅವಶ್ಯಕತೆಯೇ ಇರೋದಿಲ್ಲ, ಹೆದರೋ ಅವಶ್ಯಕತೆಯೇ ಇರೋದಿಲ್ಲ. ಯಾಕಂದರೆ ನಮ್ಮ ಜೊತೆ ನಮ್ಮನ್ನು ಸಂರಕ್ಷಣೆ ಮಾಡ್ತಾ, ಮಾರ್ಗದರ್ಶನ ಮಾಡ್ತಾ, ನಮ್ಮ ಜೀವನದ ಗುರಿಯನ್ನು ಮುಟ್ಟಿಸ್ಲಿಕ್ಕೆ ನಮ್ಮ ಗುರು ಇದ್ದಾರೆ. ಅದರ ಬಗ್ಗೆ ನಾವು ಗಮನ ಇಟ್ಕೊಳ್ಬೇಕಷ್ಟೇ. ಸಂಪೂರ್ಣವಾದ ಶರಣಾಗತಿಯ ಭಾವ ಇದೆಯಲ್ಲ, ಅದು ಆ ಗುರುವಿಗೆ ಸಮರ್ಪಣೆ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಭಾರ ಎಲ್ಲ ಅವ್ರ ಮೇಲೆ ಇರುತ್ತೆ. ನಾವು ದಿನನಿತ್ಯದ ಕರ್ಮಗಳನ್ನು ಒಳ್ಳೆಯ ಉದ್ದೇಶಗಳ ಜೊತೆ ಸೇರಿಸ್ತಾ ಮುನ್ನಡೀತಾ ಹೋದರೆ ಭವಿಷ್ಯ ತಾನಾಗಿಯೇ ಸುಂದರವಾಗಿ ರೂಪುಗೊಳ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಅತ್ತೆ ಹಿಂಸೆ ಮಾಡ್ತಿದ್ರೆ, ಗಂಡ ಹಿಂಸೆ ಮಾಡ್ತಿದ್ರೆ ಅದು ಯಾವುದೋ ಒಂದು ಜನ್ಮದ ಪ್ರಾರಬ್ಧ ಕರ್ಮ ಆಗಿರ್ಬೋದು. ಹಾಗಾಗಿ ಅದನ್ನು ಕೆಲವೊಂದು ಸಾರಿ ಸಂಭಾಳಿಸಿ, ಕೆಲವೊಂದು ಸಾರಿ ಬುದ್ಧಿವಂತಿಕೆಯಿಂದ ನಿರ್ವಹಿಸಿ, ಇಲ್ಲ ಗುರುವಿನ ಪಾದಗಳಲ್ಲಿ ನಿಮ್ಗೆ ಆಗೋದೇ ಇಲ್ಲಪ್ಪ, ಕೊನೆಯ ಪಕ್ಷ ನನ್ನಿಂದ ಸಾಧ್ಯನೇ ಇಲ್ಲ ಅಂದಾಗ ಎಲ್ಲವನ್ನ ತಗೊಳ್ಳೋಕ್ಕೆ ಗುರು ಇದ್ದಾರಲ್ಲ, ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ಅವರೇ ದಾರಿ ತೋರಿಸ್ತಾರೆ. ಮೌನವಾಗಿ ನಮ್ಮನ್ನು ಎಷ್ಟು ಆಗುತ್ತೋ ಅಷ್ಟು ತಿದ್ದುಕೊಂಡು ನಾವು ಮುಂದೆ ಹೋಗೋಣ. ಅಲ್ಲಿ ಇರಬೇಕು ಅಂದರೆ ಆ ಒಂದು ವಿಚಾರದಲ್ಲಿ ಮುಂದೆ ಹೋಗಿ, ಅಲ್ಲಿ ಆಗೋದೇ ಇಲ್ಲ ಅಂದರೆ ದೃಢ ವಿಶ್ವಾಸದಿಂದ ಅಲ್ಲಿರುವ ಪರಿಸ್ಥಿತಿಗಳನ್ನು ಎದುರಿಸಿ ಸ್ವಂತವಾದ ಒಳ್ಳೆಯ ಉದ್ದೇಶದ ನಿರ್ಧಾರಗಳನ್ನು ತಗೊಳ್ಳಿ. ಯಾಕಂದರೆ ಪ್ರತಿಯೊಬ್ಬರ ಆತ್ಮದ ಉದ್ದೇಶ ಏನಾದರೂ ಒಂದು ಇಲ್ಲಿ ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಬಂದಿರತ್ತಂತೆ. ಯಾವುದೋ ಒಂದು ಸೇಡನ್ನು ತೀರಿಸ್ಕೊಳ್ಳೋಕ್ಕೂ ಕೂಡ ಕೆಲವೊಂದು ಸಾರಿ ಆತ್ಮದ ಉದ್ದೇಶ ಬಂದಿರತ್ತಂತೆ. ಆ ರೀತಿ ಅದಕ್ಕೆ ಹಿಂದಿನ ಜನ್ಮದಲ್ಲಿ ನೋವಾಗಿರತ್ತಂತೆ. ಈ ರೀತಿ ಎಲ್ಲ ವಿಚಾರಗಳು ಅಂದರೆ ಸೂಕ್ಷ್ಮ ವಿಚಾರಗಳು ಇರುತ್ತದೆ. ಅಂದರೆ ಕಣ್ಣಿಗೆ ಕಾಣದ ಶಕ್ತಿಗಳ ರೀತಿ ಕಣ್ಣಿಗೆ ಕಾಣದ ಕೆಲವು ಅನೇಕ ರೀತಿಯ ವಾಸ್ತವ ಸತ್ಯಗಳು ನಮಗೆ ಸುತ್ತುವರೆದಿರ್ತವೆ. ಹಾಗಾಗಿ ಇಲ್ಲಿ ಯಾವುದನ್ನೇ ಆಗಲಿ, ಯಾರನ್ನೇ ಆಗಲಿ, ಅವ್ರು ಯಾಕೆ ಹೀಗೆ, ಇದು ಯಾಕೆ ಹೀಗಿದೆ, ಹಾಗೆ ಹೀಗೆ ಅನ್ನೋ ರೀತಿಲಿ ಜಡ್ಜ್ ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ತಾ ಮೌನವಾಗಿ ಗುರುವಿನಲ್ಲಿ ಶರಣಾಗ್ತಾ, ಬಾಬಾನೇ ಹೇಳಿದಾರಲ್ಲ 11 ವಚನಗಳಲ್ಲಿ, ನಿನ್ನಿಂದ ಸಾಧ್ಯವೇ ಆಗೋದಿಲ್ಲ ಅನ್ನೋ ಸಮಯ ಬಂದರೆ ನನ್ನ ಪಾದಗಳಲ್ಲಿ ಆ ಪಾಪವನ್ನೇ ಆಗಲಿ, ಏನೇ ಆಗಲಿ ನೀನು ಶರಣಾಗಿ ಪಶ್ಚಾತ್ತಾಪ ಪಟ್ಟ ಮರುಕ್ಷಣ ಆ ಪಾಪದ ಭಾರವನ್ನು ನಾನು ಭರಿಸ್ತೀನಿ. ನಿನಗೆ ಬದುಕಲಿಕ್ಕೆ ಒಂದು ಅವಕಾಶವನ್ನು, ಹೊಸದೊಂದು ದಾರಿಯನ್ನು, ಹೊಸದೊಂದು ಉದ್ದೇಶವನ್ನು ನಿನ್ನ ಮನದಲ್ಲಿ ಮೂಡಿಸುವ ಮೂಲಕ ಈ ಜೀವನವೂ ಕೂಡ ಸಾರ್ಥಕತೆಯನ್ನು ಪಡೆದುಕೊಳ್ಳುವಲ್ಲಿ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಬಾಬಾ ಹೇಳಿದ್ದಾರೆ. ಆ ವಿಚಾರದ ಬಗ್ಗೆ ನಿಮಗೆ ನಂಬಿಕೆ ಇದ್ದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅಂದರೆ ನೀವೀಗ ತುಂಬ ಶ್ರೀಮಂತಿಕೆಯ ಮನೆಗೆ ಹೋಗಿದ್ದೀರ, ಸಂಪತ್ತು ಅಭಿವೃದ್ಧಿಗೇನು ಕೊರತೆ ಇಲ್ಲ ಅಂದರೆ ಅದು ನಿಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ. ಈ ಜನ್ಮದಲ್ಲೂ ನೀವು ಏನಾದರೂ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು, ಅದು ನಿಮಗೆ ಮುಂದಿನ ಜನ್ಮದಲ್ಲಿ ಫಲದ ರೂಪದಲ್ಲಿ ಸಿಗುತ್ತೆ. ಹಾಗೆ ಹಣ ಇದೆ, ಆಸ್ತಿ ಇದೆ, ಸಂಪತ್ತಿದೆ, ಆದರೆ ನನಗೆ ಇಲ್ಲಿ ನೆಮ್ಮದಿ ಇಲ್ಲ ಅನ್ನೋದಾದರೆ ಆ ನೆಮ್ಮದಿಯನ್ನು ನೀವು ಹಿಂದಿನ ಜನ್ಮದಲ್ಲಿ ಯಾರದ್ದು ಕಿತ್ಕೊಂಡಿದ್ರೆ, ಹಾಗಾಗಿ ಆ ನೆಮ್ಮದಿ ಇಲ್ದಂಗಾಗಿದೆ. ಹಾಗಾಗಿ ಗುರುವಿನ ಪಾದಗಳಲ್ಲಿ ಆ ನೆಮ್ಮದಿಗೋಸ್ಕರ ನೀವು ಶರಣಾಗಿ, ನಾನು ಹಿಂದೆ ತಿಳಿಯದೇನೋ ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸ್ಬಿಡಿ ಬಾಬಾ, ನನಗೆ ಈ ಜನ್ಮದಲ್ಲಿ ನೆಮ್ಮದಿ ಬೇಕು, ಆರೋಗ್ಯ ಬೇಕು, ಒಳ್ಳೆಯ ಸಂತಾನ ಬೇಕು, ಹಾಗೆ ನನ್ನ ಮಕ್ಕಳಲ್ಲಿ ಪರಿವರ್ತನೆ ಬೇಕು, ಗಂಡನಲ್ಲಿ ಪರಿವರ್ತನೆ ಬೇಕು, ಹೆಂಡತಿಯಲ್ಲಿ ಪರಿವರ್ತನೆ ಬೇಕು, ಒಳ್ಳೆಯ ರೀತಿಯಲ್ಲಿ ಸುಂದರವಾದ ಜೀವನವನ್ನು ಸಂಭಾಳಿಸಿಕೊಂಡು ಹೋಗುವಂಥ ಯೋಗ್ಯತೆಯನ್ನು ಕೊಟ್ಟು ಕರುಣಿಸಿ ತಂದೆ. ನಿನ್ನ ಆಶ್ರಯದಲ್ಲಿ ಬಂದಿರುವೆ, ನನ್ನನ್ನು ನಿಮ್ಮ ಆಶ್ರಯಕ್ಕೆ ತಗೊಂಡು ಮಾರ್ಗದರ್ಶನ ಮಾಡಿ ನಾನು ನಿಮ್ಮ ಆಶ್ರಯದಲ್ಲೇ ಬದುಕಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದೀನಿ. ನನ್ನ ಈ ಮಹದಾಸೆಯನ್ನು ಈಡೇರಿಸಿ ಅನ್ನೋ ರೀತಿ ನೀವು ಶರಣಾದರೆ ಬಾಬಾ ಖಂಡಿತ ನಿಮ್ಮ ಕೈಯನ್ನು ಬಿಡೋದಿಲ್ಲ. ಈ ರೀತಿಯ ಮೋಟಿವೇಶನ್ ಸಂದೇಶಗಳನ್ನು ಕೂಡ ನಾನು ಹಿಂದೆ ಕೊಡ್ತಿದ್ದೆ, ಮಧ್ಯದಲ್ಲಿ ಬಿಟ್ಟಿದ್ದೀನಿ. ಈ ರೀತಿಯ ಸಂದೇಶಗಳು ನಿಮಗೆ ಬೇಕು ಅಂತೇಳಿ ಅನಿಸಿದರೆ ಖಂಡಿತವಾಗಿಯೂ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನು ಇಂಥದ್ದೇ ಭರವಸೆ ಮೂಡಿಸುವ ಅನೇಕ ರೀತಿಯ ಮೋಟಿವೇಶನಲ್ ಸಂದೇಶಗಳನ್ನು ನಿಮ್ಮ ಬಳಿಗೆ ಹೊತ್ತು ಬರ್ತೀನಿ. ಅಲ್ಲಿಯವರೆಗೂ ನಮಸ್ತೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.